ಎಲ್ಲ ಮಾಸ್ಟರ್ಗಳಿಗೂ ನಮಸ್ಕಾರಗಳು. ಮೊದಲನೇದಾಗಿ ನಮಗೆ ಧ್ಯಾನವನ್ನು ಹೇಳ್ಕೊಟ್ಟಂಥ ಪಿತಾಮಹ ಪತ್ರಿಜಿಯವರ ಪಾದಗಳಿಗೆ ನಮಸ್ಕರಿಸುತ್ತಾ, ಹಾಗೂ ಸ್ವರ್ಣಮಾಲಾ ಮೇಡಮ್ನವರ ಪಾದಗಳಿಗೂ ನಮಸ್ಕರಿಸುತ್ತಾ, ನಮಗೆ ಜನ್ಮ ಕೊಟ್ಟಂಥ ತಂದೆ ತಾಯಿಗಳಿಗೆ ನಮಸ್ಕಾರ ಮಾಡ್ತಾ, ನನಗೆ ಧ್ಯಾನವನ್ನು ಹೇಳ್ಕೊಟ್ಟಂಥ ರಾಧಾ ಮೇಡಮ್ ಚಿಕ್ಕಬಳ್ಳಾಪುರ ಇವರಿಗೂ ನಮಸ್ಕರಿಸುತ್ತಾ, ಮಾಸ್ಟರ್ಸ್, ನಾನು ಕಳೆದ 6 ವರ್ಷವಾಗಿ 7ನೇ ವರ್ಷದಲ್ಲಿ ಧ್ಯಾನದಲ್ಲಿದ್ದೇನೆ. ನನ್ನ ಹೆಸರು ಮಾರುತಿರಾಮ್, ದಾವಣಗೆರೆ ಅಂತ. ದಾವಣಗೆರೆ ನಮ್ಮ ಊರು. ನಾನು ಆರೋಗ್ಯವಾಗಿದ್ದೇ ಧ್ಯಾನಕ್ಕೆ ಬಂದಿದ್ದೇನೆ. ಧ್ಯಾನವನ್ನು ನನಗೆ ನಮ್ಮ ಗುರುಗಳಾದ ರಾಧಾ ಮೇಡಮ್ ಅವರು ನಮ್ಮ ಮನೆ ದೇವರಾದಂಥ ವಿದುರಾಶ್ವತ್ಥ ಕ್ಷೇತ್ರದಲ್ಲಿ ನಮಗೆ ಧ್ಯಾನವನ್ನು ಹೇಳ್ಕೊಟ್ರು. ನನಗೂ ಮತ್ತು ನನ್ನ ಶ್ರೀಮತಿ ಗೀತಾರಾಮ್ ಅವರಿಗೂ ಒಂದೇ ಸಲ ಈ ಧ್ಯಾನ ಪರಿಚಯ ಮಾಡಿಕೊಟ್ರು. ಅವತ್ತಿನಿಂದ ಇವತ್ತುವರೆಗೂ ನಾವು ಸತತವಾಗಿ ಒಂದು ದಿನ ಬಿಡದಿದ್ದಂಗೆ ಧ್ಯಾನವನ್ನು ಮಾಡ್ತಾಯಿದ್ದೀವಿ. ಆ ದಿನದಿಂದ ಇವತ್ತುವರೆಗೂ ನೋ ಡಾಕ್ಟರ್, ನೋ ಮೆಡಿಸಿನ್, ನೋ ಹಾಸ್ಪಿಟಲ್, ನಮ್ಮ ಪತ್ರಿಜಿ ಸರ್ ಅವರ ಕಾನ್ಸೆಪ್ಟ್ಗೆ ನಾವು ನಡ್ಕೊಳ್ತಾ ಇದ್ದೀವಿ. ನನಗೆ ನಮ್ಮ ಗುರುಗಳಾದ ರಾಧಾ ಮೇಡಮ್ ಅವರು ವಿದುರಾಶ್ವತ್ಥದಲ್ಲಿ ಹೇಳ್ಕೊಟ್ಟಾಗ ಏನು ಹೇಳಿದರು ಅಂದರೆ, ಕೈ ಕಟ್ಟಿ ಕಾಲು ಕ್ರಾಸ್ ಮಾಡೋದು, ಚೇರ್ ಮೇಲೆ ಕುತ್ಕೊಂಡಿದ್ರೆ, ನೆಲದ ಮೇಲೆ ಕುತ್ಕೊಂಡಿದ್ರೆ ಚಕ್ಲ ಬಕ್ಲ ಹಾಕೊಂಡು ಕುತ್ಕೊಳ್ಳೋದು, ಕೇವಲ ನಮ್ಮ ದೇಹದಲ್ಲಿ ನಡೆಯುವ ಉಸಿರಾಟದ ಬಗ್ಗೆ ಗಮನವಿರಲಿ, ಒಳ ಹೋಗರ ಉಸಿರು ಹೊರ ಬರುವ ಉಸಿರನ್ನು ಗಮನಿಸುವುದು ಅಷ್ಟೇ ನಮ್ಗೆ ಹೇಳ್ಕೊಟ್ಟಿದ್ದು. ಅವರು ಮತ್ತಿನ್ನೇನು ಹೇಳ್ಕೊಟ್ಟಿಲ್ಲ ನಮಗೆ. ಪಿರಮಿಡ್ ಆಗಲಿ ಅಥವಾ ಪತ್ರಿಜಿ ಸರ್ ಆಗಲಿ ಇದ್ದಾರೆ, ಅವರು ಹೇಳ್ಕೊಟ್ಟಿದ್ದು ಅಂತ ಏನೂ ಹೇಳ್ಕೊಟ್ಟಿದ್ದಿಲ್ಲ. ಅಷ್ಟನ್ನೇ ನಾವು 1-1.5 ವರ್ಷದ ತನಕ ಅದನ್ನೇ ಫಾಲೋ ಮಾಡ್ತಾ ಇದ್ವಿ. ಆನಂತರ ನಾವೊಂದು ಬುದ್ಧ ಪೌರ್ಣಿಮೆಗೆ ಒಂದು ಸಲ ಅವರು ಹೇಳಿದರು, ನಮ್ಮ ಪಿರಮಿಡ್ ವ್ಯಾಲಿ ಬೆಂಗಳೂರಲ್ಲಿ ಬುದ್ಧ ಪೌರ್ಣಿಮೆ ನಡೀತಾ ಇದೆ, ಬೆಂಗಳೂರಿಗೆ ಬನ್ನಿ ಅಂತ ಹೇಳಿದ್ರು. ಆವಾಗ ನಾವು ಬೆಂಗಳೂರಿಗೆ ಹೋದಾಗ ನೋಡಿದ್ದೆ ಪತ್ರಿಜಿ ಸರ್ನು, ಪಿರಮಿಡ್ನು. ಆವಾಗಲೇ ನಮ್ಗೆ ಅರ್ಥ ಆಗಿದ್ದು ಪಿರಮಿಡ್ ಧ್ಯಾನ ಅನ್ನೋದು ಅರ್ಥ ಆಗಿದ್ದು. ನಾವು ಅವತ್ತಿನಿಂದ ಇವತ್ತುವರೆಗೂ ಸತತವಾಗಿ ಬೆಳಗ್ಗೆ 1 ಗಂಟೆ, ರಾತ್ರಿ 1 ಗಂಟೆ ಮಾಡ್ತಾಯಿದ್ವಿ. ಬರ್ತಾ ಬರ್ತಾ ನಮಗೆ ಜ್ಞಾನದ ಅರಿವಾಯಿತು. ಆ ಜ್ಞಾನ ಸಿಕ್ಕ ಮೇಲೆ ಈಗಂತೂ ನಾವು ಅನುಭವವನ್ನು ಎಲ್ಲ ರೀತಿ ಪಡಿತಾ ಇದ್ದೀವಿ. ಪಡೆದು ಎಲ್ಲರಿಗೂ ಧ್ಯಾನದ ಬಗ್ಗೆ ಪರಿಚಯನೂ ಮಾಡ್ತಾಯಿದ್ದೀವಿ, ಪ್ರಚಾರನೂ ಮಾಡ್ತಾಯಿದ್ದೀವಿ. ನಾವು ಈ ಧ್ಯಾನ ಹೇಗಿದೆ ಅಂದರೆ ಸರ್ವರೋಗ ನಿವಾರಣಿ, ಸಕಲ ಭೋಗಧಾರಣಿ ಅಂತ ಹೇಳ್ತಾರಲ್ಲ, ಅದೇ ರೀತಿ ಎಲ್ಲವನ್ನು ನಾವು ಪಡ್ಕೊಂಡಿದ್ದೀವಿ ಇದರಲ್ಲಿ. ನಮಗೆ ನನ್ನ ಅನುಭವ ಹೇಳಬೇಕು ಅಂದರೆ, ಒಂದು ಸಲ ಫಸ್ಟ್ ಟೈಮ್ ನಾವು ಪಿರಮಿಡ್ ವ್ಯಾಲಿಗೆ ಹೋದಾಗ ನನ್ನ ಮಗನಿಗೆ ಕನ್ಯೆಯ ಇಂಟ್ರ್ಯೂ ಆಗಿತ್ತು. ಅವರು ಈ ಒಂದು ವಾರದಲ್ಲಿ ಹೇಳ್ತೀವಿ ಅಂತೇಳಿ 15-20 ದಿವಸ ಆದ್ರೂ ಅವರಿಂದ ಉತ್ತರ ಬಂದಿರಲಿಲ್ಲ. ಆವಾಗ ಧ್ಯಾನಕ್ಕೆ ಕೂತ್ಕೊಂಡು ಧ್ಯಾನದಲ್ಲಿ ಅವ್ರದ್ದು ಏನು ಅಂತ ನಾನು ಪ್ರಶ್ನೆ ಹಾಕಿದಾಗ ಆವಾಗ ಉತ್ತರ ಸಿಕ್ತು. ಅವತ್ತೇ ಅವರು ಆ ಫೋನ್ ಕರೆ ಮಾಡಿ, ನಾವು ಗುರುವಾರ ಬರ್ತಿದ್ದೀವಿ, ನಾವು ಬಂದು ಫೈನಲ್ ಮಾಡ್ತೀವಿ ಅಂತ ಹೇಳಿದರು. ಅದರಿಂದ ಆ 20 ದಿವಸದಿಂದ ಅವರಿಂದ ಕರೆ ಬರೆದಿದ್ದು, ನಾನು ಧ್ಯಾನ ಮಾಡಿದ ಅವ್ರನ್ನ ಒಂದು ಧ್ಯಾನದಲ್ಲಿ ಇನ್ವೈಟ್ ಮಾಡಿ ಮಾತಾಡಿದಾಗ ಆಗಿದ್ದ ಆ ಒಂದು ಘಟನೆ ಏನಿದೆಯಲ್ಲ, ಅದು ಮರೆಯಲಾರದು ಘಟನೆ. ಅಂದಿನಿಂದ ನನಗೆ ಅರ್ಥವಾಯಿತು, ಈ ಧ್ಯಾನದಲ್ಲಿ ಅಷ್ಟು ಶಕ್ತಿ ಇದೆ ಅನ್ನೋದು ಗೊತ್ತಾದ ಮೇಲೆ ನಾವು ಪ್ರತಿದಿನ ಈ ಧ್ಯಾನದ ಬಗ್ಗೆ ಅರಿವು ಮೂಡ್ಕೊಂತ ಎಲ್ಲರಿಗೂ ಪ್ರಚಾರ ಮಾಡ್ತಾ ಬಂದ್ವಿ. ಅದೇ ರೀತಿ ನನಗೆ ಧ್ಯಾನದಲ್ಲಿದ್ದಾಗ ಮೊದಲೇ ಅನುಭವ ಅಂತಂದರೆ ಸಹಸ್ರ ಚಕ್ರ. ನನಗೆ ಸಹಸ್ರ ಚಕ್ರ ಅನ್ನೋದು ಗೊತ್ತಿಲ್ಲ. ಆ ಚಕ್ರ ಮೇಲ್ಗಡೆಯ ಒಂದು ತಲೆಯ ಭಾಗದಲ್ಲಿರ್ತಕ್ಕಂಥ ಒಂದು ಚಕ್ರ ಮೇಲಕ್ಕೆ ಬಂದು ಆ ಒಂದು ಚಕ್ರ ತಿರುಗ್ತಾ ಇದ್ದಾಗ ಆ ಚಕ್ರದಿಂದ 7 ಬಣ್ಣಗಳು ಒಂದೊಂದಾಗಿ ಬರ್ತಾ ಇತ್ತು. ಆ ಬಂದು ನನ್ನ ಮುಂದೆ
ಪ್ರದಕ್ಷಿಣೆ ಆಗ್ತಾ ಇದ್ವು. ಆ 7 ಬಣ್ಣಗಳು ಮಿಶ್ರಣವಾಗಿತ್ತು, ಒಂದೊಂದಾಗಿ ಕಾಣ್ತಾ ಇತ್ತು. ಆವಾಗ ತಿರುಪತಿ ತಿಮ್ಮಪ್ಪ ತನ್ನ ಸತಿಯವರೊಂದಿಗೆ ದರ್ಶನ ಕೊಟ್ಟರು, ಪದ್ಮಾವತಿ ದರ್ಶನ ಕೊಟ್ಟರು ಶ್ರೀದೇವಿ ಭೂದೇವಿಯೊಂದಿಗೆ. ಆವಾಗ ನಾನು ಪ್ರಥಮ ದರ್ಶನ ನನಗೆ ಆ ಧ್ಯಾನದಲ್ಲಿ ಆಯಿತು. ಆ ಧ್ಯಾನದ ಅನುಭವ ಆದಾಗಿಂದ ನನಗೆ ಈ ಧ್ಯಾನದ ಬಗ್ಗೆ ಹೆಚ್ಚು ಆಸಕ್ತಿ ಬಂತು, ಹೆಚ್ಚು ನಾನು ಧ್ಯಾನ ಮಾಡ್ತಾ ಬಂದೆ. ಆವಾಗಿಂದ 3 ತಾಸು ಧ್ಯಾನ ಮಾಡ್ತಾಯಿದ್ದೆ, 4 ತಾಸು ಧ್ಯಾನ ಮಾಡ್ತಾಯಿದ್ದೆ. ಈಗ 2 ವರ್ಷದ ಕೆಳಗೆ ಈ ಒಂದು ಕೊರೋನಾ ಪೀರಿಯಡ್ನಲ್ಲಿ ಸರ್ದವರು ಕ್ಲಾಸ್ಗಳು ಭಾಳಷ್ಟು ಕೇಳ್ತಾ ಇದ್ದೆ. ಕೇಳಿ ನನಗೆ ಸ್ಫೂರ್ತಿನೂ ಬಂತು. ಆನಂತರ ನಾನು ಆ ಒಂದು ಇನ್ನರ್ ಜರ್ನಿ ತೆಲುಗಿನಲ್ಲಿ ಬಾಲಕೃಷ್ಣ ಸರ್ ಅವರ ಒಂದು ಕ್ಲಾಸ್ಗೆ ಅಟೆಂಡ್ ಮಾಡಿದಾಗ ಏನಾಯಿತು ಅಂದರೆ ಒಂದು ಅದ್ಭುತವಾದ ದೇವರ ದರ್ಶನವೂ ಆಗ್ತಾ ಬಂತು. ಇನ್ನರ್ ಜರ್ನಿಯಲ್ಲಿ ಸಾರ್ ಏನಂದರು ಅಂದರೆ, ಪ್ರತಿದಿನ ನಾವು ಬೆಳಗ್ಗೆ ಧ್ಯಾನಕ್ಕೆ ಕೂತ್ಕೊಳ್ಳೋದಕ್ಕಿಂತ ಮುಂಚೆ ನಾವು ಸ್ನಾನ ಮಾಡಿ ಕೂತ್ಕೊಂಡ್ರೆ ನಮ್ಮ ಆಹಾರ ಚೆನ್ನಾಗಿರುತ್ತೆ, ನಮ್ಮ ಒಂದು ಫ್ರೆಶ್ನೆಸ್ ಇರುತ್ತೆ, ನಮಗೆ ಧ್ಯಾನ ಚೆನ್ನಾಗಿ ಕುದುರುತ್ತೆ ಅಂತ ಒಂದು ಹೇಳಿದರು. ಆವತ್ತಿಂದ ನಾವು 4 ಗಂಟೆಗೆ ಎದ್ದು ಸ್ನಾನ ಮಾಡಿ 4:45-5 ಗಂಟೆಗೆ ನಾವು ಧ್ಯಾನಕ್ಕೆ ಕೂತ್ಕೊಳ್ತಾ ಇದ್ವಿ. ಆ ಒಂದು ಅಭ್ಯಾಸ ಆವತ್ತಿಂದ ನಾವು ಇವತ್ತುವರೆಗೂ ಬರ್ತು. ಮತ್ತು ಈಗ ಈ ಒಂದು ವಸುಂಧರಾ ಮಾತೆ ಗ್ರೂಪ್ನಲ್ಲಿ ಸೇರ್ಕೊಂಡ ಮೇಲೆ 3:30ಗೆ ಒಂದು ಕ್ಲಾಸ್ ಇತ್ತು ಗುಜರಾತು, 3:30ಯಿಂದ 4:30 ತನಕ, ಆಮೇಲೆ 5ರಿಂದ 6 ಗಂಟೆವರೆಗೂ ಈ ಥರ ಕ್ಲಾಸ್ ಇತ್ತು. ಕ್ಲಾಸಿಗೆ ನಾವು ಅಟೆಂಡ್ ಮಾಡಬೇಕಾದ್ರೆ ಬೆಳಗ್ಗೆ 2:30ಗೆ ಎದ್ದು ಸ್ನಾನ ಮಾಡಿ 3-3:15 ಕೂತ್ಕೊಳ್ತಾ ಇದ್ವಿ. ಇದು ಅಭ್ಯಾಸ ಪ್ರತಿದಿನ ಮಾಡ್ತಾಯಿದ್ವಿ. 1 ತಾಸು ಧ್ಯಾನ ಮಾಡಿದರೆ 5 ತಾಸು ನಾವು ಮಲ್ಕೊಂಡು ಎದ್ದಷ್ಟು ರಿಲ್ಯಾಕ್ಸ್ ಆಗುತ್ತೆ ಅಂತ ಹೇಳ್ತಾರಲ್ಲ, ಆ ಥರ ನಮಗೆ ರಿಲ್ಯಾಕ್ಸ್ ಆಗಿದೆ. ನಾವು ಬೆಳಗ್ಗೆಯಿಂದ ರಾತ್ರಿವರೆಗೂ ಧ್ಯಾನದಲ್ಲಿ ಮಗ್ನರಾಗಿರ್ತೀವಿ. ಎಲ್ಲ ಚೆನ್ನಾಗಿ ನಡೀತಾ ಇದೆ. ಇಷ್ಟು ನಾನು ನನ್ನ ಅನುಭವವನ್ನು ಹೇಳಿ ನನ್ನ 4 ಮಾತುಗಳನ್ನು ಮುಗಿಸ್ತೀನಿ. ಇಷ್ಟಕ್ಕೆ ಅವಕಾಶ ಮಾಡಿಕೊಟ್ಟಂಥ PMC ಚಾನಲ್ನವ್ರಿಗೆ ಮತ್ತು ನಮ್ಮ ಗುರುಗಳಾದ ಪತ್ರಿಜಿ ಸರ್ಗೆ ಕೋಟಿ ವಂದನೆಗಳನ್ನು ಸಲ್ಲಿಸ್ತಾ ನನ್ನ 4 ಮಾತುಗಳನ್ನು ಮುಗಿಸ್ತಿದ್ದೀನಿ. ಥ್ಯಾಂಕ್ ಯು. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.